ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ದಾವೀದನು ಬರೆದ ಕೀರ್ತನೆ 34 ವಚನ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ. ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆತನು ಸದೂತರವನ್ನು ಕೊಟ್ಟು ಎಲ್ಲಾ ಭೀತಿಯಿಂದ ನನ್ನನ್ನು ತಪ್ಪಿಸಿದನು. ಸಂದೇಶದ ಶಿರುನಾಮೆ ಎಲ್ಲಾ ಭೀತಿಯಿಂದ ನನ್ನನ್ನು ತಪ್ಪಿಸಿದನು ಎಂಬುದಾಗಿ. ನಮ್ಮನ್ನು ಎಲ್ಲಾ ಭೀತಿಯಿಂದ ಯಾರು ತಪ್ಪಿಸಿದ್ದಾರೆ, ನಮ್ಮನ್ನು ಯಾವಾಗ ತಪ್ಪಿಸಿದ್ದಾರೆ, ಯಾಕೆ ತಪ್ಪಿಸಿದ್ದಾರೆ ಎಂಬುದಾಗಿ ಈ ಸತ್ಯ ವೇದದ ಮೂಲಕ ನಾವು ತಿಳಿದುಕೊಳ್ಳುವಂತವರಾಗೋಣ. ಈ ವಾಕ್ಯದಲ್ಲಿ ನೋಡುವಾಗ ಮೊದಲನೇದಾಗಿ ತಂದೆಯಾದ ದೇವರು ನನ್ನ ಎಲ್ಲಾ ಪ್ರಾರ್ಥನೆಯನ್ನು ಕೇಳಿ ನನಗೆ ಸದೂತರವನ್ನು ಕೊಟ್ಟಿದ್ದಾನೆ ಮತ್ತು ನನ್ನನ್ನು ಎಲ್ಲಾ ಭೀತಿಯಿಂದ ತಪ್ಪಿಸಿ ನನ್ನನ್ನು ಕಾಪಾಡಿದ್ದಾನೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ನಾವು ನಮಗಿರ್ತಕ್ಕಂಥ ಎಲ್ಲಾ ಭೀತಿಗಳಿಂದ, ನಮಗಿರ್ತಕ್ಕಂಥ ಕಷ್ಟಗಳಿಂದ, ನಮಗಿರ್ತಕ್ಕಂಥ ಕಣ್ಣೀರಿನಿಂದ, ದುಃಖದಿಂದ, ಸಾಲ ಬಾಧೆಯಿಂದ, ಅನಾರೋಗ್ಯದಿಂದ, ನಾವು ಪಡುವಂತ ಎಲ್ಲ ಕಷ್ಟಗಳಿಂದ ನಾವು ಬಿಡುಗಡೆ ಹೊಂದಿಕೊಳ್ಳಬೇಕಾದರೆ ನಾವು ಮಾಡಬೇಕಾದಂತ ಒಂದೇ ಕಾರ್ಯ, ತಂದೆಯಾದ ದೇವರ ಬಳಿಯಲ್ಲಿ ನಾವು ಪ್ರಾರ್ಥನೆ ಮಾಡುವಂತವರಾಗಬೇಕು. ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆ, ನಮ್ಮ ಪ್ರಾರ್ಥನೆಯನ್ನು ಲಾಲಿಸುತ್ತಾನೆ. ನನ್ನ ಮಗನು ನನ್ನ ಮಗಳು ನನ್ನ ಸನ್ನಿಧಾನದಲ್ಲಿ ಬಂದು ನನಗೆ ಪ್ರಾರ್ಥಿಸುತ್ತಾ ಇದ್ದಾರೆ, ನಾನು ಅವರಿಗೆ ಉತ್ತರವನ್ನು ಕೊಡಬೇಕೆಂಬುದಾಗಿ ತಂದೆಯಾದ ದೇವರು ನಮಗೆ ಉತ್ತರವನ್ನು ಕೊಟ್ಟು ನಮಗಿರ್ತಕ್ಕಂಥ ಎಲ್ಲ ಬಂಧನಗಳಿಂದಲೂ ಬಿಡಿಸಿ ನಾವು ಸಂತೋಷದಿಂದ ಜೀವಿಸುವಂತೆ ತಂದೆಯಾದ ದೇವರು ಮಾಡುವಂತವನಾಗಿದ್ದಾನೆ. ನಾನು ಯಾವಾಗ ಪ್ರಾರ್ಥಿಸುತ್ತೇನೋ ನನ್ನಲ್ಲಿರ್ತಕ್ಕಂಥ ಎಲ್ಲ ಬಂಧನಗಳನ್ನು ತಂದೆಯಾದ ದೇವರು ಮುರಿದು ಹಾಕುತ್ತಾನೆ. ನಾನು ಯಾವಾಗೆಲ್ಲ ಪ್ರಾರ್ಥಿಸುತ್ತೇನೋ ತಂದೆಯಾದ ದೇವರು ನನಗೆ ಉತ್ತರವನ್ನು ಕೊಡುವಂತವನಾಗಿದ್ದಾನೆ. ಆ ವಿಷಯವಾಗಿಯೇ ನಾವು ಪ್ರತಿನಿತ್ಯವೂ ಪ್ರತಿಯೊಂದು ಸನ್ನಿವೇಶದಲ್ಲಿಯೂ ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಅವಶ್ಯಕತೆಗಳಲ್ಲಿ ನಾವು ಪ್ರಾರ್ಥನೆ ಮಾಡುವಂತವರಾಗಬೇಕು. ನಾವು ಪ್ರಾರ್ಥನೆ ಮಾಡುವಾಗ ತಂದೆಯಾದ ದೇವರು ಸದೂತರವನ್ನು ದಯಪಾಲಿಸುತ್ತಾನೆ. ಎಲ್ಲಾ ಇಕ್ಕಟ್ಟಿನಿಂದಲೂ ನಮ್ಮನ್ನು ಬಿಡಿಸುತ್ತಾನೆ, ನಮ್ಮನ್ನು ನಡೆಸುತ್ತಾನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ತಂದೆಯಾದ ದೇವರ ಸನ್ನಿಧಾನದಲ್ಲಿ ಬಂದುಕೊಂಡು ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವಾ? ನಮ್ಮಲ್ಲಿರ್ತಕ್ಕಂಥ ಕಷ್ಟಗಳು, ನಮ್ಮಲ್ಲಿರ್ತಕ್ಕಂಥ ದುಃಖಗಳು, ನೋವು, ಕಣ್ಣೀರು, ಬಾಧೆಗಳು ನಾವು ತಂದೆಯಾದ ದೇವರಿಗೆ ಹೇಳುವಾಗ ಅವೆಲ್ಲವುಗಳಿಂದಲೂ ನಮ್ಮನ್ನು ಬಿಡಿಸಿ ನಮ್ಮನ್ನು ನಡೆಸುವಂತವನಾಗಿದ್ದಾನೆ. ನಾವು ತಂದೆಯಾದ ದೇವರ ಬಳಿಯಲ್ಲಿ ಬಂದು ಪ್ರಾರ್ಥನೆ ಮಾಡುತ್ತಾ ಇಲ್ಲ. ನನಗಿರ್ತಕ್ಕಂಥ ಕಷ್ಟಗಳಲ್ಲಿ, ನನಗಿರ್ತಕ್ಕಂಥ ನೋವುಗಳಲ್ಲಿ, ನನಗಿರ್ತಕ್ಕಂಥ ದುಃಖದಲ್ಲಿ, ನನಗಿರ್ತಕ್ಕಂಥ ಅನಾರೋಗ್ಯದಲ್ಲಿ, ನನಗಿರ್ತಕ್ಕಂಥ ಸಾಲ ಬಾಧ್ಯದಲ್ಲಿ ಅದನ್ನು ನನ್ನದೇ ಇದೆ, ನಾನೇ ಅನುಭವಿಸುತ್ತೇನೆ, ಅದನ್ನು ನಾನೇ ಹೊತ್ತುಕೊಂಡು ಹೋಗುತ್ತೇನೆ ಎಂಬುದಾಗಿ ನಾವು ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದೇವೆ. ನಮಗೆ ಬರುವಂತ ಕಷ್ಟಗಳು ಬರುವಾಗ, ನಮಗೆ ವೇದನೆಗಳು ಬರುವಾಗ ಲೋಕದ ಜನರ ಮುಂದೆ ನಾವು ಹೇಳಿಕೊಳ್ಳುತ್ತಾ ಇದ್ದೇವೆ. ಲೋಕದ ಜನರ ಮುಂದೆ ನಾವು ಹೇಳುವಾಗ ನನ್ನ ಸ್ನೇಹಿತನಾಗಿರಬಹುದು, ತಂದೆ ತಾಯಿ ಆಗಿರಬಹುದು, ಅಣ್ಣ ತಮ್ಮನಾಗಿರಬಹುದು, ಅಕ್ಕ ತಂಗಿ ಆಗಿರಬಹುದು, ನಾವು ಇವರಿಗೆ ಹೇಳುವಾಗ ಅವರು ನಮಗೆ ಕ್ಷಣ ಮಾತ್ರಕ್ಕೆ ನಮಗೆ ಅವರು ಸಹಾಯ ಮಾಡುತ್ತಾರೆ. ನಂತರದಲ್ಲಿ ಮತ್ತೆ ನಮಗಿರುತ್ತ ಆ ಕಷ್ಟ, ಆ ನೋವು, ಆ ದುಃಖ ನಮ್ಮಲ್ಲೇ ಇರುವಂತದ್ದಾಗಿದೆ. ಆ ಕಷ್ಟದಿಂದ, ದುಃಖದಿಂದ, ನೋವಿನಿಂದ, ಅನಾರೋಗ್ಯದಿಂದ, ಸಾಲ ಬಾಧೆಯಿಂದ ನಾನು ಬಿಡುಗಡೆ ಕಂಡು ಜಯದ ಜೀವಿತವನ್ನು ಜೀವಿಸಬೇಕಾದರೆ ತಂದೆಯಾದ ದೇವರ ಸನ್ನಿಧಾನದಲ್ಲಿ ಬಂದುಕೊಂಡು ನಾವು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡುವಾಗ ತಂದೆಯಾದ ದೇವರು ನನ್ನ ಮಗಳು, ನನ್ನ ಮಗನು ನನ್ನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಮೊರೆ ಇಡುತ್ತಾ ಇದ್ದಾರೆ, ಕಣ್ಣೀರಿಡ್ತಾ ಇದ್ದಾರೆ, ಅವರಿಗೆ ಏನೋ ಸಹಾಯ ಬೇಕಿದೆ ಎಂಬುದಾಗಿ ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟು ನಮ್ಮನ್ನು ಎಲ್ಲಾ ಭೀತಿಗಳಿಂದ, ಎಲ್ಲಾ ಕಷ್ಟಗಳಿಂದ, ಎಲ್ಲಾ ವೇದನೆಯಿಂದ ನಮ್ಮನ್ನು ತಪ್ಪಿಸಿ ಕಾದು ಕಾಪಾಡಿ ನಡೆಸುವಂತವನಾಗಿದ್ದಾನೆ. ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ. ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಕಷ್ಟಗಳಲ್ಲಿ, ಬಂಧನಗಳಲ್ಲಿ, ಸಾಲ ಬಾಧೆಯಲ್ಲಿ, ಅನಾರೋಗ್ಯದಲ್ಲಿ ಜೀವಿಸುತ್ತಾ ಇರುವುದಾದರೆ ಈ ಒಂದು ಸುಂದರ ಸಮಯವಾಗಿದೆ.
ವಾಕ್ಯದ ಮುಂದೆ ನಮ್ಮನ್ನೇ ನಾವು ತಗ್ಗಿಸಿಕೊಳ್ಳೋಣ. ದೇವರ ಸನ್ನಿಧಾನದಲ್ಲಿ ಬಂದುಕೊಂಡು ದೇವರ ಪ್ರಸನ್ನತೆಯನ್ನು ಅನುಭವಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳು ಮಾಡುತ್ತಾ ನಮಗಿರ್ತಕ್ಕಂಥ ಎಲ್ಲ ನೋವು ಕರ್ತನ ಸನ್ನಿಧಾನದಲ್ಲಿ ನಾವು ವಿಜ್ಞಾಪನೆಯೊಡನೆ ಬಂದು ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮಗೆ ಉತ್ತರವನ್ನು ಅನುಗ್ರಹಿಸುತ್ತಾನೆ. ನಾವು ಉತ್ತರವನ್ನು ಹೊಂದಿಕೊಂಡು ಎಲ್ಲಾ ಭೀತಿಗಳಿಂದಲೂ ಎಲ್ಲಾ ಕಷ್ಟಗಳಿಂದಲೂ ಬಿಡುಗಡೆ ಹೊಂದಿಕೊಂಡು ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ನಾವಷ್ಟೇ ಬಿಡುಗಡೆ ಹೊಂದಿಕೊಂಡು ಜೀವಿಸದ ಹಾಗೆ ಇನ್ನು ಯಾರೆಲ್ಲ ಈ ಲೋಕದಲ್ಲಿ ಅನೇಕ ಜನರು ಕಷ್ಟಗಳಲ್ಲಿ, ದುಃಖದಲ್ಲಿ, ಕಣ್ಣೀರಿನಲ್ಲಿ, ನೋವಿನಲ್ಲಿ, ಅನಾರೋಗ್ಯದಲ್ಲಿ, ಸಾಲಬಾಧೆಯಲ್ಲಿ, ಪಾಪದ ಜೀವಿತ, ಕತ್ತಲೆಯ ಜೀವಿತ, ನಾಶನ ಮಾರ್ಗದಲ್ಲಿ ಜೀವಿಸ್ತಾ ಇದ್ದಾರೆ, ಆ ಎಲ್ಲ ಮಕ್ಕಳಿಗೆ ಈ ಸತ್ಯವೇದವನ್ನು ನಾವು ತಿಳಿಸಿ ಹೇಳುತ್ತಾ, ನೀನು ಪ್ರಾರ್ಥನೆ ಮಾಡುವುದಾದರೆ ತಂದೆಯಾದ ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳಿ ನಿನಗೆ ಉತ್ತರವನ್ನು ಅನುಗ್ರಹಿಸುತ್ತಾನೆ. ನಿನ್ನನ್ನು ಎಲ್ಲಾ ಭೀತಿಯಿಂದ ತಪ್ಪಿಸಿ ನಿನ್ನನ್ನು ಕಾಪಾಡಿ ನಡೆಸುತ್ತಾನೆಂಬುದಾಗಿ ತಿಳಿಸಿ ಹೇಳುತ್ತಾ ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಆಶೀರ್ವದಿಸಲಿ. ಆಮೆನ್.